ಎಲ್ಲರಿಗೂ ಶುಭ ಸಂಜೆ. ಇವತ್ತಿನ ಕಾರ್ಯಕ್ರಮ ಬಹಳ ಅದ್ಭುತವಾದದ್ದು. ಮಹಿಳಾ ದಿನಾಚರಣೆ ಮಾರ್ಚ್ 8ರಿಂದ ವುಮೆನ್ಸ್ ಇಂಟರ್ನ್ಯಾಷನಲ್ ಡೇ ಸೆಲೆಬ್ರೇಷನ್ ಸತತವಾಗಿ ಕಾರ್ಯಕ್ರಮಗಳನ್ನ ನಾವು ಮೂಡಿಸ್ಕೊಂಡು ಬಂದ್ವಿ. ತುಂಬಾ ಖುಷಿ. ಮಹಿಳಾ ದಿನಾಚರಣೆ ಅನ್ನೋದು ವರ್ಷಕ್ಕೊಂದು ಸಲ ಗುರುತುವಿಕೆ ಅಲ್ಲ, ಎಲ್ಲಾ ದಿನವೂ ನಮ್ಮ ಆಚರಣೆ ಹೆಣ್ಮಕ್ಳಿಗೆ ನಾನು ಹೇಳ್ತೀನಿ. ಸೊ ವಿ ಫೀಲ್ ವಿ ಆರ್ ಗ್ರೇಟ್ ಅಂತ ಅನ್ಸುತ್ತೆ, ಖುಷಿ. ಅದ್ರಲ್ಲೂ ನಾನು ಹೆಣ್ಮಕ್ಳನ್ನೆಲ್ಲ, ಸಾಧಕರನ್ನೆಲ್ಲ ಗುರುತಿಸಿ ಅವರಿಗೆ ದೇಶನ್ನು ಹೇಳುವ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ಅವ್ರು ಮಾಡಿರುವ ಒಂದು ಒಳ್ಳೆ ಕೆಲಸ, ಒಂದು ಒಳ್ಳೆತನ, ಅದು ಇಟ್ ಹ್ಯಾಸ್ ಟು ಸ್ಪ್ರೆಡ್ ಗುಡ್ ವಾಯ್ಸ್ ಟು ದ ಪೀಪಲ್ ಅನ್ನಂಗೆ. ಸೊ ಇದು 8ನೇ ಕಾರ್ಯಕ್ರಮ. ಅದರಲ್ಲೂ ನಾನು ಮೋಹನಾ ಮಾಧುರಿ ಅವರ ನಕ್ಷತ್ರ ಅಕಾಡೆಮಿಯಿಂದ ಇವತ್ತಿನ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿ ಸುಮಾರು ಒಂದು 30 ಹೆಣ್ಮಕ್ಳಿಗೆ ಒಂದು ಸನ್ಮಾನ ಡಿಫ್ರೆಂಟ್ ಫೀಲ್ಡ್ ಇಂದ ಗುರುತು ಮಾಡಿದ್ವಿ. ಫ್ರಮ್ ದ ಸ್ಕ್ರಾಚ್ ಟು ದ ಪ್ರೊಫೆಷನ್ಸ್ ಅಂತ ಹೇಳ್ತೀವಿ. ಯಾರ್ಯಾರು ವಿ ಆರ್ ಆಲ್ ವಾರಿಯರ್ಸ್. ಹೆಣ್ಮಕ್ಳು ಅಂತ ಹೇಳಿದ್ರೆ ನಮ್ಮ ಹೆಣ್ಮಕ್ಳು ಒಂದು ಜೀವನ ಇದೆಯಲ್ಲ, ಅದೊಂಥರ ಚಂದ ನನಗೆ. ಬಿಕಾಸ್ ಸ್ಮೂತ್ ಇಸ್ ನಾಟ್ ಅ ಲೈಫ್, ಅಪ್ಸ್ ಅಂಡ್ ಡೌನ್ಸ್ ಇರಬೇಕು. ಟು ಬ್ಯಾಕ್ಲೆಟ್ ಆ ಎನರ್ಜಿ ಬೇಕು. ಆ ಮ್ಯಾಜಿಕಲ್ ಎನರ್ಜಿಗೆ ನಾನು ಯಾವಾಗ್ಲೂ ಅವಕಾಶ ಮಾಡ್ಕೊಳ್ಳೋದು. ಹೌ ಯು ಗೆಟ್ ಮ್ಯಾಜಿಕಲ್ ಎನರ್ಜಿ ಅನ್ನಕ್ಕೆ. ಸೊ ಆ ಮ್ಯಾಜಿಕಲ್ ಎನರ್ಜಿ ಇನ್ಪುಟ್ಗೆ ಇವತ್ತಿನ ಒಂದು ನಮ್ಮ ನಕ್ಷತ್ರ ಅಕಾಡೆಮಿಯಿಂದ ಸಂಗೀತ ಸಂಯೋಜನೆ, ಇನ್ ದ ಸೆನ್ಸ್ ಲೈಕ್ ಮ್ಯೂಸಿಕ್ ಒಂದು ಹೆಣ್ಮಕ್ಳು ಹಾಡ್ತಾರೆ. ಹಾಡಿದಾಗ ಅವರಲ್ಲಿ ಬರುವಂತಹ ಎನರ್ಜಿ ಯಾವ ರೀತಿ ಆಗತ್ತೆ, ಆ ಎನರ್ಜಿನ ನೀವು ಯಾವ ರೀತಿ ದಿನನಿತ್ಯದಲ್ಲಿ ಅಳವಡಿಸ್ಕೋಬೇಕು. ಬಿಕಾಸ್ ದೇ ಆರ್ ಆಲ್ ದ ಮಲ್ಟಿ ಟಾಸ್ಕರ್ಸ್. ಅವ್ರಿಗೆ ಹೇಳೋದು ಇಷ್ಟೇ ನನ್ನ ಹೆಣ್ಮಕ್ಳಿಗೆ, 2 ಗುಣಗಳು ನಿಮ್ಮಲ್ಲಿ ಸದಾ ಇರಬೇಕು ನಮ್ಮ ಈ ಜೀವನದ ಒಂದು ಹೋರಾಟದಲ್ಲಿ. ಒಂದು ಪೇಷನ್ಸ್, ಹ್ಯಾವ್ ಎ ಗುಡ್ ಪೇಷನ್ಸ್. ಇನ್ನೊಂದು ಎಂಪ್ಯಾಥೆಟಿಕ್ ವ್ಯೂ. ಏನ್ ಆಗ್ತಾ ಇದೆ ಇನ್ನೊಬ್ರಲ್ಲಿ, ಏನ್ ನೋವು ಆಗ್ತಾ ಇದೆ ಅದನ್ನ ತಿಳ್ಕೊಳ್ಳೋ ಒಂದು ಶಕ್ತಿ ಇದ್ದಾಗ ಎಸ್, ನಾವೇ ಸಾಯಿ ಗುರು ಅಂತ ಹೇಳ್ಬೋದು. ಆ ತಾಳ್ಮೆ ಮತ್ತೆ ನಮ್ಮ ಎಂಪ್ಯಾಥೆಟಿಕ್ ವ್ಯೂ ಇದ್ದಾಗ ವಿ ಕ್ಯಾನ್ ಡೂ ಇಟ್. ಇನ್ನೊಂದು ಮಾತು ನನ್ನ ಹೆಣ್ಮಕ್ಳಿಗೆ, ಎಲ್ಲ ವೃತ್ತಿಯಲ್ಲೂ ನಾವು ಸಾಯಿ ಅನ್ಸ್ಕೊಂಡಿದ್ವಿ. ನಮ್ಮನ್ನು ಪೂಜನೆ ಭಾವನೆಯಿಂದ, ತಾಯಿಯ ಭಾವನೆ ಅಂದ್ರೆ ತಾಯಿ, ಅಕ್ಕ, ತಂಗಿ, ಸೊಸೆ ಆಗಿರ್ಬೋದು, ವಿತ್ ಆಲ್ ದಿ ಟಾಸ್ಕ್. ನಾನು ಟೀಚರ್, ಡಾಕ್ಟರ್, ಲಾಯರ್, ಎಲ್ಲ ಟಾಸ್ಕ್ ಎಸ್ ಐ ಡಿಡ್ ಇಟ್ ಅಂತ ಹೇಳ್ತೀನಿ. ಜೊತೆಯಲ್ಲಿ ಆ ತಾಯಿಯ ಒಂದು ತಾಳ್ಮೆಯ ಗುಣವನ್ನ ಎಲ್ಲ ಹೆಣ್ಮಕ್ಳು ಬೆಳೆಸ್ಕೋಬೇಕು. ನಾನು ಸತತವಾಗಿ ಇದು ಹೇಳ್ಕೊಂಡು ಬರ್ತಾ ಇದ್ದೀನಿ. ಯಾಕೆ ಅಂದ್ರೆ ನಮ್ಮನ್ನ ನಂಬಿ ಒಂದು ಫ್ಯಾಮಿಲಿ ಅಂತ ಇದೆ, ನಮ್ಮನ್ನ ನಂಬಿ ಒಂದು ಸ್ನೇಹಿತರು ಅಂತ ನಮ್ ಜೊತೆ ಇರ್ತಾರೆ. ಇವ್ರಿಗೆಲ್ಲರಿಗೂ ನಾವು ಜೋಪಾನ ಮಾಡ್ಬೇಕು ಅಂತ ಹೇಳಿದ್ರೆ ಅಂತ ನಿಶ್ಚಲವಾದಂತಹ ಒಂದು ತಾಯಿಯ ಗುಣದ ಅಡವಳಿಕೆ ಆಂತರಿಕವಾಗಿ ಯಾವಾಗ ಬೆಳೆಯುತ್ತೋ ಅಷ್ಟು ಜೀವನ ಸೊಗಸಾಗಿರುತ್ತೆ. ಬರೀ ನಮ್ಮ ಜೀವನ ಅಲ್ಲ, ನಮ್ಮ ಸುತ್ತಮುತ್ತಲಿನ ಜೀವನ ಅಷ್ಟು ಸೊಗಸಾಗಿ ಬೆಳೆಯುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಇಷ್ಟೇ. ಲೆಟ್ ಅಸ್ ಫೈಟ್ ದ ಲೈಫ್, ಬಟ್ ಏನು ಅಂತ ಹೇಳಿದ್ರೆ ಸ್ಪ್ರೆಡ್ ದ ಲವ್ ವಿತ್ ಯುವರ್ ಮ್ಯಾಜಿಕಲ್ ಎನರ್ಜಿ. ಅದರಲ್ಲೂ ನಾನು ಯಾವಾಗ್ಲೂ ಸತತವಾಗಿ ಸುಮಾರು ಮ್ಯೂಸಿಕ್ ಪ್ರೋಗ್ರಾಮ್ಸ್ ಅಲ್ಲಿ ನೀವು ನನ್ನ ಕೇಳ್ತಾ ಇದ್ದೀರಾ. ಮ್ಯೂಸಿಕ್ ಇಸ್ ದ ಬ್ಯೂಟಿಫುಲ್ ಥೆರಪಿ, ಇಂಡ್ಯೂಸಿಂಗ್, ಬ್ಯಾಲೆನ್ಸಿಂಗ್ ಆಲ್ ಯುವರ್ ಹಾರ್ಮೋನ್ಸ್, ಎಸ್ಪೆಷಲಿ ಫಾರ್ ಹೆಣ್ಮಕ್ಳಿಗೆ ಹೇಳೋದು. ಎವ್ರಿ ಡೇ 20 to 25 minutes you spend on the music and see the magical energy. ಈ ಎನರ್ಜಿಯಿಂದ ಸೊ ಸೈಮಲ್ಟೇನಿಯಸ್ಲಿ ಯು ಕ್ಯಾನ್ ಫೈಟ್ ಎವ್ರಿಥಿಂಗ್. ಏನ್ ಬೇಕಾದ್ರೂ ಫೈಟ್ ಮಾಡುವಂತ ಶಕ್ತಿ ಇರುತ್ತೆ. ಲೈಫ್ ಇಸ್ ಕ್ವೈಟ್ ಅನ್ಸರ್ಟನ್ ಅಟ್ ಪ್ರೆಸೆಂಟ್ ಲೈಫ್ ಅಲ್ಲಿ. ನಾವು ಚೆನ್ನಾಗಿ ಬಾಳೋಣ, ನಮ್ಮ ಸುತ್ತಮುತ್ತಲ ಇರೋ ಎಲ್ಲರಿಗೂ ಪ್ರೀತಿಯನ್ನು ಹಂಚಿ ಅವರು ಚೆನ್ನಾಗಿ ಇರುವಂತೆ ನೋಡ್ಕೊಳ್ಳೋಣ. ಈ ಶಕ್ತಿ, ದೈವ ಶಕ್ತಿ ನಮ್ಮ ಹೆಣ್ಮಕ್ಳಲ್ಲಿ ಖಂಡಿತವಾಗ್ಲೂ ಹುಟ್ಟಿದಾಗ್ಲಿಂದಲೂ ಈ ಶಕ್ತಿ ಇದೆ. ಬಟ್ ಏನು ಅಂದ್ರೆ ಇದಕ್ಕೆ ಉತ್ತೇಜಿಸಿ ಈ ಶಕ್ತಿನ ನೀವು ಬೆಳೆಸ್ಕೊಂಡ್ ಬರ್ಬೇಕು. ಅದು ನಾನು ಎಲ್ಲ ಹೆಣ್ಮಕ್ಳಲ್ಲೂ ಕೇಳ್ಕೊಳ್ಳೋ ಅಂತದ್ದು. ಎಲ್ಲಾದ್ರಲ್ಲೂ ಸಾಯಿ ಗುರು ಅನ್ನೋದು, ಎಸ್ ಐ ಆಮ್ ಸಾಯಿ ವಿತ್ ಮೈ ಫ್ಯಾಮಿಲಿ. ನನ್ ಕೇರಿಂಗ್ ಆಗಿರ್ಬೋದು, ಲವ್ ಆಗಿರ್ಬೋದು, ಎಲ್ಲಗಳೂ ನಾನು ಜೈ ಅನ್ಸ್ಕೊಂಡಾಗ ಯು ಕ್ಯಾನ್ ಬಿಕಮ್ ಎ ಕಂಪ್ಲೀಟ್ ವುಮನ್.